ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್. ನಾನು ನಿಹಾರಿಕಾ. ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಬಂದು ಹೆಲ್ತ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಜಿಮ್ಗೆ ಹೋಗ್ತಾರೆ, ಪ್ರೋಟೀನ್ ಪೌಡರ್ ತೊಗೊತಾರೆ, ಹಾಗೆ ಏನೇನೋ ಪ್ರಾಡಕ್ಟ್ಗಳನ್ನು ತೊಗೊಂಡು ಸೇವನೆ ಮಾಡ್ತಾರೆ. ಸೊ ಹೀಗಾಗ ಏನಾಗುತ್ತೆ ಅಂತಂದರೆ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ನಾವು ನ್ಯಾಚುರಲ್ ಫುಡ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಏನಪ್ಪ ಅಂತ ಅಂದರೆ ನಮಗೆ ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಆಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಚುರಲ್ ಅಂತ ಅಂದರೆ ಅದರಲ್ಲಿ ಏನು ಎಫೆಕ್ಟ್ ಇರಲ್ಲ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಸೊ ಏನಾಗಿದೆ ಅಂದರೆ ಹಳೆ ಕಾಲದವರು ತುಂಬ ಆರೋಗ್ಯವಾಗಿರ್ತಿದ್ರು. ಯಾವುದೇ ರೀತಿ ಜಿಮ್ಗೆ ಹೋಗ್ತಿರ್ಲಿಲ್ಲ, ಯಾವುದೇ ರೀತಿಯ ಕಾರ್ಡಿಯೋ ಅಂತೇಳಿ ಹೋಗ್ತಿರ್ಲಿಲ್ಲ. ಆದ್ರೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಹೇಗೆ ಅಂದರೆ ಅವರು ತಗೊಳ್ತಾ ಇದ್ದಂತಹ ಫುಡ್ ಬಂದು ನ್ಯಾಚುರಲ್ ಫುಡ್ ಆಗಿತ್ತು. ಸೊ ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಜಂಕ್ ಫುಡ್ ತೊಗೊಳ್ತೀವಿ. ಹಾಗೆಯೇ ಏನಪ್ಪ ಅಂತಂದರೆ ಎಲ್ಲ ರೆಡಿ ಮಿಕ್ಸ್ ಇರೋವಂತಹ ಫುಡ್ನ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗುತ್ತೆ. ಸೊ ಯಾವಾಗ ನೋಡಿ ಹಾಸ್ಪಿಟಲ್ಸ್ ಹತ್ರ ಜನ ಕ್ಯೂ ಹಚ್ಚಿ ನಿಂತಿರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಾವು ನ್ಯಾಚುರಲ್ ಫುಡ್ಡು ಮತ್ತು ಆರೋಗ್ಯವಾಗಿರುವಂತಹ ಫುಡ್ನ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗಿ ಕಾಪಾಡ್ಕೋಬೋದು, ಆರೋಗ್ಯವಾಗಿ ಕೂಡ ಇರ್ಬೋದು. ಸೊ ಹಾಗಿದ್ರೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಹಾಗಿದ್ರೆ ತಡ ಯಾಕೆ, ಯಾವುದು ಅಂತೇಳಿ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನಾನು ಹೇಳ್ತಾ ಇರೋಂತಹ ಪ್ರಾಡಕ್ಟ್ ಬಂದು ಜೀನಿ ಮಿಲೆಟ್ ಪೌಡರ್ ಅಂತ ಹೇಳಿ. ಇದು ಒಂದು ನ್ಯಾಚುರಲ್ ಕಾಳುಗಳಿಂದ ಮಾಡಿರುವಂತಹ ಪೌಡರ್ ಆಗಿದೆ. ಸೊ ಇದರಲ್ಲಿ ತುಂಬ ಕಾಳುಗಳನ್ನು ಯೂಸ್ ಮಾಡಿ ಪೌಡರ್ ಮಾಡಿ ಆರೋಗ್ಯಕ್ಕೆ ಚೆನ್ನಾಗಿರಲಿ ಅಂತ ಮಾಡಿರುವಂತಹ ಪ್ರಾಡಕ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಈ ಪ್ರಾಡಕ್ಟ್ ಬಂದ್ಬಿಟ್ಟು ರೈತರಿಂದ ಉತ್ಪಾದಿಸಿದಂತಹ ಪ್ರಾಡಕ್ಟ್ ಆಗಿದೆ. ಅಂದರೆ ಕರ್ನಾಟಕದ ರೈತರಿಂದ ಉತ್ಪಾದಿಸುವಂತಹ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಆಗಿದೆ. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ 500 ಗ್ರಾಮ್ಸ್ ಇರುತ್ತೆ. ಜೊತೆಗೆ ಇದನ್ನು 12 ವರ್ಷ ಮೇಲ್ಪಟ್ಟವರು ಯಾರೇ ಆಗಿರ್ಬೋದು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಏಜ್ ಲಿಮಿಟ್ ಹೇಗೆ ಅಂತ ಕೇಳೋದಾದರೆ 12 ವರ್ಷದ ನಂತರ ಯಾರು ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು. ಸೊ ಇದನ್ನು ಹೇಗೆ ಸೇವನೆ ಮಾಡೋದು, ಅಂದರೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಉಪಯೋಗಿಸ್ಬೋದು. ಮತ್ತು ಏನಪ್ಪ ಅಂದರೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಸಿರಿಧಾನ್ಯಗಳ ಸಿರಿ ಅಂತೇಳಿ. ಸೊ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡತ್ತೆ ಸಿರಿಧಾನ್ಯಗಳ ಸಿರಿ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲ ರೀತಿಯ ಧಾನ್ಯಗಳು, ಎಲ್ಲ ರೀತಿಯ ಕಾಳುಗಳು, ಸುಮಾರಷ್ಟು ಕಾಳುಗಳನ್ನು, ಅಂದರೆ ಶೇಂಗಾ ಆಗಿರ್ಬೋದು, ಇಲ್ಲಿ ತುಂಬ ಕಾಳುಗಳನ್ನು ಕೊಟ್ಟಿದ್ದಾರೆ. ಹೆಸರು ಸಡನ್ನಾಗಿ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಕಡಲೆಕಾಳಾಗಿರ್ಬೋದು, ಮತ್ತು ಅವರೆಕಾಳಾಗಿರ್ಬೋದು, ಹಾಗೆಯೇ ಮತ್ತು ಕಡಲೆ ಬೇಳೆ ಆಗಿರ್ಬೋದು, ಪ್ರತಿಯೊಂದು ಕಾಳುಗಳನ್ನು ಯೂಸ್ ಮಾಡಿ ಇದರಲ್ಲಿ ಪೌಡರ್ ಆಗಿ ಕೊಟ್ಟಿದ್ದಾರೆ ನಮಗೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಶುಗರ್ ಆ್ಯಡ್ ಇರೋದಿಲ್ಲ. ಅಂದರೆ BP ಇರೋರು, ಶುಗರ್ ಇರೋರು ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬಹುದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೆಲವರು ಶುಗರ್ ಇರೋರು ಈ ಥರ ಒಂದು ಐಟಮ್ ತಿನ್ನಬಾರ್ದು, ಅಥವಾ BP ಇರೋರು ಈ ಥರ ಐಟಮ್ ತಿನ್ನಬಾರ್ದು ಅಂತಲೇ ಇರುತ್ತೆ. ಬಟ್ ಇದರಲ್ಲಿ ಹಾಗಿಲ್ಲ. BP ಶುಗರ್ ಏನೇ ಇದ್ರೂ ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡಬೇಕು ಅಂತಂದರೆ ದಿನಕ್ಕೆ ಟೈಮ್ ಇದ್ದರೆ 2 ಟೈಮ್ಸ್ ಯೂಸ್ ಮಾಡಿ. ಇನ್ ಕೇಸ್ ನನಗೆ ಏನಾದರೂ ಟೈಮ್ ಇರೋದಿಲ್ಲ, ನಾನು ಬ್ಯುಸಿ ಇರ್ತೀನಿ ಅನ್ನೋದಾದರೆ ದಿನಕ್ಕೆ 1 ಟೈಮ್ ಆದರೂ ಯೂಸ್ ಮಾಡ್ಬೋದು. ಅಂದರೆ ಬೆಳಗ್ಗೆ ಎದ್ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಮಾಡಿದ ನಂತರ 1 ಅವರ್ ಅಥವಾ 2 ಅವರ್ಸ್ ಗ್ಯಾಪ್ ಆದ ನಂತರ, ಅಟ್ಲೀಸ್ಟ್ 1 ಅವರ್ ಆದರೂ ಗ್ಯಾಪ್ ಆಗಲಿ, ಬ್ರೇಕ್ಫಾಸ್ಟ್ ಮಾಡಿ 1 ಅವರ್ ಗ್ಯಾಪ್ ಆದ ನಂತರ ನೀವು ಈ ಒಂದು ಜೀನಿ ಮಿಲೆಟ್ನ ನೀವು ಯೂಸ್ ಮಾಡ್ಬೋದು, ಅಂದರೆ ತಿನ್ಬೋದು. ಅದಾದ ನಂತರ ಸಂಜೆ ತಿನ್ನೋದಾದರೆ ಊಟ ಆದ ನಂತರ ಒಂದು ಕಪ್ಪನಷ್ಟು, ಅಂದರೆ 1 ಕಪ್ಪಷ್ಟು ನಾವು ಮಾಲ್ಟ್ ಮಾಡಿಕೊಂಡು ಜೀನಿ ಮಿಲೆಟ್ನ ಯೂಸ್ ಮಾಡಿ ಮಾಲ್ಟ್ ಮಾಡಿಕೊಂಡು ನೀವು ಕುಡಿಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಹೆಚ್ಚಿನ ಲಾಭ ಯಾರಿಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತಿನ್ಬೋದು. ಈ ಥರದವರೇ ಪರ್ಟಿಕ್ಯುಲರ್ ತಿನ್ನಬೇಕು ಅನ್ನೋ ಥರ ಯಾವುದೇ ರೀತಿ ಮೆನ್ಷನ್ ಮಾಡಿರೋದಿಲ್ಲ. ಜೊತೆಗೆ ಏನಪ್ಪ ಅಂತಂದರೆ ಮೈಗ್ರೇನ್ ಇರೋರು, BP ಇರೋರು, ಶುಗರ್ ಇರೋರು ಅವರೆಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ರಕ್ತದೊತ್ತಡ, ಅಂದರೆ BP ಕಂಟ್ರೋಲ್ ಬರುತ್ತೆ. ಜೊತೆಗೆ ಶುಗರ್ ಏನಿರುತ್ತೆ ತುಂಬ ಇರುತ್ತೆ, ಸೊ ಅದು ಮೇಂಟೈನ್ ಆಗುತ್ತೆ, ಅಂದರೆ ಕಮ್ಮಿ ಆಗ್ತಾ ಬರುತ್ತೆ. ಅದಾದ ನಂತರ ಮೈಗ್ರೇನ್ ಪ್ರಾಬ್ಲಮ್ ತುಂಬ ಜನರಿಗಿದೆ. ಸೊ ಅವರು ಈ ಒಂದು ಸಿರಿಧಾನ್ಯಗಳ ಸಿರಿ ಅಂದರೆ ಜೀನಿ ಮಿಲೆಟ್ ಪೌಡರ್ನ ಯೂಸ್ ಮಾಡೋದ್ರಿಂದ ಅದು ಕೂಡ ಕಂಟ್ರೋಲ್ ಆಗುತ್ತೆ. ನೋಡಿ, ನಾವು ಧಾನ್ಯಗಳನ್ನು ಅಂದರೆ ಕಾಳುಗಳನ್ನು ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತಂದರೆ ನಿಜಕ್ಕೂ ಒಂಥರ ಖುಷಿ ಆಗುತ್ತೆ ನಮಗೆ. ಯಾಕಂದರೆ ನಾವು ಕಾಳುಗಳಿಂದ ತಂದು ಮೊಳಕೆ ಕಟ್ಟಿ ಅಥವಾ ಸಾಂಬಾರಲ್ಲಿ, ಪಲ್ಯದಲ್ಲಿ ಯೂಸ್ ಮಾಡಿ ತಿಂತಾ ಇದ್ದರೆ, ಒಂದೇ ಥರ ತಿಂತಾ ಇದ್ದರೆ ನಮಗೆ ಬೋರ್ ಹೊಡ್ಬಿಡುತ್ತೆ. ಸೊ ಇದನ್ನು ಮಾಲ್ಟ್ ರೂಪದಲ್ಲಿ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಎನರ್ಜಿ ಲೆವೆಲ್. ಇನ್ನೊಂದು ಏನಪ್ಪ ಅಂದರೆ
ನಿಜ ಹೇಳಬೇಕಂದ್ರೆ ಎನರ್ಜಿ ಲೆವೆಲ್ ಏನಿರುತ್ತೋ ಅದನ್ನು ಹೆಚ್ಚು ಮಾಡುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ವಾಕ್ ಮಾಡ್ತಿರ್ತಾರೆ, ಮಂಡಿ ನೋವು ಬರುತ್ತೆ. ಇನ್ನು ಕೆಲವ್ರಿಗೆ ಏನು ಮಾಡ್ತಾರೆ, ಒಂಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೇನಾಗುತ್ತೆ, ಏನೇ ತಿಂದರೂ ಜೀರ್ಣ ಆಗೋದಿಲ್ಲ, ಅಂದರೆ ಡೈಜೆಷನ್ ಆಗೋದಿಲ್ಲ. ಅಂಥವ್ರು ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು. ಮತ್ತು ನಾನು ಹೇಳಿದೆ, ವಾಕ್ ಮಾಡ್ತಿರ್ತಾರೆ, ಕೈಕಾಲೆಲ್ಲ ನೋವು ಬರ್ತಾ ಇರುತ್ತೆ, ಏನೋ ಎನರ್ಜಿ ಇಲ್ದಂಗೆ ಆಗಿರುತ್ತೆ, ಸುಸ್ತು ಅಂತ ಹೇಳ್ತಿರ್ತಾರೆ. ಅವರು ಕೂಡ ಈ ಒಂದು ಜೀನಿ ಮಿಲೆಟ್ ಪೌಡರ್ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ಎನರ್ಜಿ ಲೆವೆಲ್ ಆಗಿರ್ಬೋದು, ಮತ್ತು ಏನೋ ಸ್ಟ್ರೆಂತ್ ಬರುತ್ತೆ. ಸೊ ಈ ಒಂದು ಪೌಡರ್ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ನಿಮಗೆ. ಸೊ ಇಷ್ಟೆಲ್ಲ ಲಾಭಗಳಿರುವಂತಹ ಈ ಒಂದು ಜೀನಿ ಮಿಲೆಟ್ ಪೌಡರ್ನ ಪ್ರೈಸ್ ನೀವು ಕೇಳೋದಾದರೆ ನಿಜಕ್ಕೂ ನಾವು ಏನಂತಾರೆ, ಎಷ್ಟೋ ಪೌಡರ್ಗಳನ್ನು ಯೂಸ್ ಮಾಡ್ತೀವಿ, ಎಷ್ಟೋ ರೇಟ್ಗಳಿರುತ್ತೆ. ಸೊ ನಿಜ ಹೇಳಬೇಕಂದ್ರೆ ಈ ಜೀನಿ ಮಿಲೆಟ್ ಪೌಡರ್ ಒಂದು ರೇಟು ತುಂಬ ಜಾಸ್ತಿ ಇಲ್ಲ, ಅಂದರೆ ಕಮ್ಮಿ ಇದೆ. ಅಂದರೆ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಅಂದರೆ ತುಂಬ ರೇಟ್ ಇದೆ ಅನ್ನೋ ಥರ ಯಾವುದಿಲ್ಲ. ಇದರ ಪ್ರೈಸ್ ಬಂದ್ಬಿಟ್ಟು 216 ರೂಪಾಯಿ, ಅಂದರೆ 216 ರುಪೀಸ್ಗೆ ಈ ಒಂದು ಜೀನಿ ಮಿಲೆಟ್ ಪೌಡರ್ನ ನೀವು ತೊಗೊಬೋದು. ಇದು ಬಂದು 500 ಗ್ರಾಮ್ಸು, ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, 500 ಗ್ರಾಮ್ಸ್ ಇದೆ. ಸೊ 260 ರುಪೀಸ್ ಇದರ ಪ್ರೈಸ್ ಬಂದು. ಸೊ ಇದರ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ. ಅಂದರೆ ಹೇಗೆ ಅಂದರೆ, ನೀವೇನು ಪರ್ಚೇಸ್ ಮಾಡ್ತೀರೋ ಅದಾದ ನಂತರ 3 ಮಂತ್ಸ್ ತನಕ ನಿಮಗೆ ಈ ಒಂದು ಪೌಡರ್ನ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ನೀವು ಒಳ್ಳೆಯದನ್ನು ಕಂಡ್ಕೊಬೋದು. ಜೊತೆಗೆ ಏನಂದರೆ ಎನರ್ಜಿ ಲೆವೆಲ್ ಹೆಚ್ಚು ಮಾಡ್ಕೊಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯೋಗ ಹೋಗೋರು, ಜಿಮ್ ಹೋಗೋರು, ಕಾರ್ಡಿಯೋ ವರ್ಕೌಟ್ ಮಾಡೋರು, ಅವರೆಲ್ಲರೂ ಕೂಡ ನೀವು ಏನು ಜಿಮ್ಗೆ ಹೋಗ್ತಿರೋ, ಯೋಗ ಹೋಗ್ತಿರೋ, ಕಾರ್ಡಿಯೋ ಹೋಗ್ತಿರೋ, ಹೋಗೋದು ಒಂದು 20 ಮಿನಿಟ್ಸ್ ಬಿಫೋರ್, ಅಂದರೆ ನೀವೇನು ಅಲ್ಲಿ ಹೋಗಿ ವರ್ಕೌಟ್ ಮಾಡ್ತಿರೋ ಅದರ ಒಂದು 20 ನಿಮಿಷದ ಮೊದಲೇ ನೀವು ಈ ಒಂದು ಜೀನಿ ಮಿಲೆಟ್ ಪೌಡರ್ನ ಏನು ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸಿ ಅದನ್ನು ಮಾಲ್ಟ್ ರೂಪದಲ್ಲಿ ಮಾಡಿಕೊಂಡು ಕುಡ್ಕೊಂಡು ನೀವು ಹೋದರೆ ಅಲ್ಲಿ ನಿಮಗೆ ಸುಸ್ತಾಗೋದಿಲ್ಲ, ಆರಾಮಾಗಿ ನೀವು ವರ್ಕೌಟ್ ಮಾಡ್ಬೋದು, ಯಾವುದೇ ರೀತಿ ಸುಸ್ತಾಗಲ್ಲ, ಎನರ್ಜಿ ಲೆವೆಲ್ ಕೂಡ ಇರುತ್ತೆ. ಈ ಜೀನಿ ಮಿಲೆಟ್ ಪೌಡರ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಸೊ ಇದು ಬಂದು ನ್ಯಾಚುರಲ್ ಆರ್ಗಾನಿಕ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಅಂಗಡಿಗಳಲ್ಲೂ ನಿಮಗೆ ಇದು ಸಿಗುತ್ತೆ, ಮತ್ತು ಆನ್ಲೈನಲ್ಲೂ ನೀವು ಬೈ ಮಾಡ್ಬೋದು. ಆ ಪ್ರೈಸ್ ಕೂಡ ಹೇಳಿದ್ದೀನಿ, 216 ರುಪೀಸ್, 216 ರೂಪಾಯಿ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಹಾಗೆ ನಾನು ಮಾಡಿರೋಂತಹ ವಿಡಿಯೋ, ನಾನು ಕೊಟ್ಟಿರೋಂತಹ ಮಾಹಿತಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಟೈಮ್ನ ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಡಬಲ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.